ಇವತ್ತು ಈ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥದ್ದು ಸಮಾನತೆಗಾಗಿ ಸಹಭೋಜನ. ಈಗ ಗ್ರಾಮಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷಗಳಾಗಿವೆ. ಆದರೂ ಕೂಡ ಗ್ರಾಮಗಳಲ್ಲಿ ಸಮಾನತೆ ಇಲ್ಲ. ನೀನು ಹೆಚ್ಚು, ನಾನು ಕಡಿಮೆ, ನೀನು ಮೇಲು, ನಾನು ಕೀಳು, ಈ ರೀತಿಯಾದ ಭಾವನೆಗಳು, ಅಸಮಾನತೆಯ ಭಾವನೆಗಳು ಬಹಳಷ್ಟು ಉಳ್ಕೊಂಡಿದ್ದಾವೆ. ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಉಳ್ಕೊಂಡಿದ್ದಾವೆ. ದಲಿತರನ್ನ ಸವರ್ಣೀಯರ ಮನೆಯ ಹೊರಗೆ ನಿಲ್ಲಿಸಿ ಮಾತನಾಡ್ತಕ್ಕಂಥದ್ದನ್ನು ಮನಗಂಡು ಇದು ಏನಾದರೂ ಮಾಡಿ ನಾನು ಹಳ್ಳಿಗಳಲ್ಲಿ ಆದಷ್ಟು ಕೂಡ ಇದನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಆಲಂಗೂರು ಪಂಚಾಯತಿಯ ವಿ ಅಗ್ರಹಾರದಲ್ಲಿ ಶ್ರೀ ನಾರಾಯಣ ಸ್ವಾಮಿ ಅಲಿಯಾಸ್ ಜಯಸಿಂಹ ಅವರ ಮನೆಯಲ್ಲಿ ಅವರು ಒಂದು ಸಹಭೋಜನವನ್ನು, ಸಮಾನತೆಗಾಗಿ ಸಹಭೋಜನ ಒಂದು ಏರ್ಪಾಟ್ ಮಾಡಿ ಊರಿನ ಎಲ್ಲರನ್ನೂ ಕೂಡ, ಎಲ್ಲ ವರ್ಗದವರನ್ನು ಕೂಡ ಇಲ್ಲಿ ಆಹ್ವಾನಿಸಿ ಒಟ್ಟಿಗೆ ಸಮಾನತೆಗಾಗಿ ಒಂದು ಸಹಭೋಜನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಯಸಿಂಹರವರು, ನಾರಾಯಣ ಸ್ವಾಮಿ ಅವರು ಇಲ್ಲಿ ಮಾಡಿದ್ದಾರೆ. ಮುಖ್ಯವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಬಾಳಬೇಕು. ಒಬ್ಬರನ್ನ ಮನೆ ಹೊರಗಡೆ ನಿಲ್ಲಿಸಿ ನಾವು ಮಾತನಾಡ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಮನುಷ್ಯತ್ವ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಮನಸ್ಸಿನಲ್ಲಿ ಆಗತಕ್ಕಂಥ ನೋವು ಯಾವ ಮಟ್ಟಕ್ಕೆ ಇರ್ತದೆ. 78 ವರ್ಷಗಳು ಆಯಿತು ಸ್ವಾತಂತ್ರ್ಯ ಬಂದು, ಎಲ್ಲರೂ ಕೂಡ ಇವತ್ತು ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರ ಆದರೂ ಕೂಡ ಹಳ್ಳಿಗಳಲ್ಲಿ ಈ ಅಸಮಾನತೆ ಯಾವ ಮಟ್ಟಕ್ಕಿದೆ ಅಂದರೆ ಬಹಳಷ್ಟು ಉಳ್ಕೊಂಡಿದೆ. ಇದು ತುಂಬ ದುರಂತ, ದುಃಖಕರ ವಿಚಾರ. ಹಾಗಾಗಿ ಮೊದಲಿಗೆ ಮನುಷ್ಯತ್ವ ಬೆಳಿಬೇಕಾಗಿದೆ. ಮನಸ್ಸುಗಳಲ್ಲಿ ಕೊಳಕಿರ್ತಕ್ಕಂಥದ್ದು ನಮ್ಮ ಮನಸ್ಸುಗಳಲ್ಲಿ. ಮೊದಲು ನಮ್ಮ ಮನಸ್ಸುಗಳನ್ನು ನಾವು ಪರಿಶುದ್ಧ ಮಾಡ್ಕೋಬೇಕಾಗಿದೆ. ನಾವೆಲ್ಲರೂ ಕೂಡ ಮನುಷ್ಯರೇ, ನಮ್ಮಲ್ಲಿ ಯಾವುದೇ ವಿಧವಾದ ಭೇದ ಭಾವ ಇಲ್ಲ. ನೀವು ನಮ್ಮಂಗೆ, ನಾವು ನಿಮ್ಮಂಗೆ ಅಂತಕ್ಕಂಥ ಒಂದು ಮನೋಭಾವ ಬೆಳಿಬೇಕು. ಮುಖ್ಯವಾಗಿ ಹಳ್ಳಿಗಳಲ್ಲಿ ಈ ಸಮಾನತೆ ಅನ್ನೋದು ಬೆಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಿವಪ್ಪ ಸರ್ ಅವರು ಇವತ್ತು ಬಹಳಷ್ಟು ಶ್ರಮ ಪಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.